ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಬಗ್ಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿ ನಂದೀಶ್ ಮತ್ತೆ ಇನ್ನು ಬೇರೆ ಸ್ಟೂಡೆಂಟ್ಸ್ ಏನಂತ ಕೇಳಿದ್ರಿ, ಮ್ಯಾಮ್ ವಿಮ್ಸ್ ಕಾಲೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರಿ. ಸೊ ದಿಸ್ ವಿಡಿಯೋ ಈಸ್ ಫಾರ್ ಯು ಗೈಸ್. ಸೊ ವೆಲ್ಕಮ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಯು ಕ್ಯಾನ್ ಕಾಲ್ ಮಿ ರಚನಾ ಮ್ಯಾಮ್, ಮಿಸ್ ಆರ್ ಜಸ್ಟ್ ಕಾಲ್ ಮಿ ಅಕ್ಕ. ಸೊ ಆಸ್ ಯು ನೋ, ಆಸ್ ದ ಥಂಬ್ನೇಲ್ ಸೇಸ್, ಇವತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜ್, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕ್ಯಾಟಗರಿ ವೈಸ್ ಕಟ್ ಆಫ್ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ, ದಿಸ್ ಇಸ್ ದ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದಟ್ ನಾನು ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಏನಿತ್ತು ಅಂತಂದರೆ BMCRI MMCRI ಜಸ್ಟ್ ಅ ಸೆಕೆಂಡ್. ಸೊ BMCRI MMCRI ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜ್ ಆ್ಯಂಡ್ ಕಿಮ್ಸ್ ಆ್ಯಂಡ್ ಹಿಮ್ಸ್. ಸೊ ಇದಿಷ್ಟು ಕಾಲೇಜ್ ಬಗ್ಗೆ ಡೀಟೇಲ್ ಆಗಿ ಕ್ಯಾಟಗರಿ ವೈಸ್ ಕಟ್ ಆಫ್ ಏನೇನಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ. ಓಕೆನಾ? ಸೊ ಯಾರೆಲ್ಲ ನೋಡಿದ್ದೀರಾ ಆ ವಿಡಿಯೋ ನೋಡಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಯಾಕಂದ್ರೆ ದೀಸ್ ಆರ್ ದ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಓಕೆನಾ ಮಕ್ಕಳೇ? ದೆನ್ ಅದಾದ್ಮೇಲೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರೀಸೆಂಟ್ ಆಗಿ, ದಟ್ ಇಸ್ ಶಿವಮೊಗ್ಗ ಕಾಲೇಜ್ ಬಗ್ಗೆ. ಸೊ ಆ ವಿಡಿಯೋದಲ್ಲಿನೂ ಕೂಡ ನಾನು ಹೇಳಿದ್ದೆ ನೆಕ್ಸ್ಟ್ ಬಳ್ಳಾರಿ ಬಗ್ಗೆ ಹೇಳ್ತೀನಿ ಅಂತ. ಸೊ ನೀವು ಕೂಡ ಅದನ್ನೇ ಕೇಳಿದ್ರಿ. ಸೊ ಐ ಆಮ್ ಹಿಯರ್. ಸೊ ಒಂದು ರಿಕ್ವೆಸ್ಟ್ ಏನಂದ್ರೆ, ನಿಮಗೆ ನೆಕ್ಸ್ಟ್ ಯಾವ ಕಾಲೇಜಿನ ವಿಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದೇಳಿ ಬೇಕಿತ್ತು ಅಂತಂದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಓಕೆ, ಆ ಕಾಲೇಜಿನ ವಿಡಿಯೋ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಇಟ್ಸ್ ಅ ಸ್ಮಾಲ್ ಟಾಸ್ಕ್ ಟು ಯು ಗೈಸ್. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಆಫ್ ದ ಬ್ಯೂಟಿಫುಲ್ ಕ್ಯಾಂಪಸ್ ಹ್ಯಾವಿಂಗ್ ದಿಸ್ ವಿಮ್ಸ್ ಕಾಲೇಜ್, ಯೂಶಲಿ ವಿಜಯನಗರ ಅಂತ ಹೇಳ್ತೀವಿ, ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಅಂತ ನೋಡಕ್ ಬಂದ್ರೆ ಮಕ್ಕಳು ಒಂದು ತಿಳ್ಕೊಳ್ಳಿ, ಕಟ್ ಆಫ್ ಮೇಜರ್ ಆಗಿ ಯಾವ್ದ್ರಲ್ಲಿ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸರಿ ಇದ್ರಲ್ಲಿ ಹೇಳ್ಬಿಡ್ತೀನಿ. ಸೊ ಕಟ್ ಆಫ್ ಮೇಜರ್ ಆಗಿ ಯಾವ್ದ್ರಲ್ಲಿ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿನೂ ಕೂಡ ಹೇಳಿದ್ದೆ, ಮೇಜರ್ ಆಗಿ ನಂಬರ್ ಆಫ್ ಅಪ್ಲಿಕೆಂಟ್ಸ್. ಓಕೆನಾ? ಸೊ ನಂಬರ್ ಆಫ್ ಅಪ್ಲಿಕೆಂಟ್ಸ್ ಒಂದು ಫ್ಯಾಕ್ಟರ್ ಆದರೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ. ಆ್ಯಂಡ್ ಈ ಸರಿ ಅಪ್ಲಿಕೆಂಟ್ಸ್ ಜಾಸ್ತಿ ಆಗಿದ್ದಾರೆ, ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಕರ್ನಾಟಕದಲ್ಲಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕರ್ನಾಟಕದಲ್ಲಿ 1-1.5 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ ಅಂತ ಅಂದರೆ, ಓಕೆ, ಅದರಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿರ್ತಾರೆ ಮತ್ತೆ ದಟ್ ಈಸ್ ಆಲ್ಸೋ ಮ್ಯಾಟರ್ಸ್. ಸೊ ಎಷ್ಟು ಜನ ನಿಮಗೆ ಕಾಂಪಿಟೇಟರ್ಸ್ ಉಳಿತಾರೆ ಅದು ಕೊನೆಗೆ ಮ್ಯಾಟರ್ ಆಗುವಂಥದ್ದು. ಓಕೆ, ಸೊ ನಂಬರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎಸ್, ಅಫ್ಕೋರ್ಸ್ ನಂಬರ್ ಸ್ವಲ್ಪ ಜಾಸ್ತಿ ಆಗಿದೆ ಈ ಸರಿ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಬಟ್ ಡೋಂಟ್ ವರಿ ಅಬೌಟ್, ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಆಸ್ಪೆಕ್ಟ್ ಏನು ಅಂತಂದರೆ, ಪೇಪರ್ ಡಿಫಿಕಲ್ಟಿ ಲೆವೆಲ್. ಪೇಪರ್ ಲೆವೆಲ್ ಹೇಗಿದೆ ಅದನ್ನು ಕೂಡ ಮ್ಯಾಟರ್ ಆಗುತ್ತೆ. ಸಪೋಸ್ ಲಾಸ್ಟ್ ಟೈಮ್ ಕನ್ಸಿಡರ್ ಮಾಡಿದರೆ ಸ್ವಲ್ಪ ಕಷ್ಟ ಇತ್ತು ಪೇಪರ್, ಹಾಗಾಗಿ ರ್ಯಾಂಕಿಂಗ್ ಕೂಡ ಜಾಸ್ತಿಗೆ ನಿಂತ್ಕೊಂತು ರ್ಯಾಂಕಿಂಗ್. ಓಕೆನಾ? ದೆನ್ ಇನ್ನೊಂದು ಏನು ಅಂತಂದರೆ, ಎಷ್ಟು ಜನ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡಿದ್ದಾರೆ, ದಟ್ ಈಸ್ ಸ್ಕೋರಿಂಗ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್ ಏನು ಅಂತ ಅಂದರೆ, ಒಂದು 700 ಅಬೋವ್ ಸ್ಕೋರ್ ಮಾಡಿದವರು ಜಾಸ್ತಿ ಇದ್ದಾರೆ, 680 ಅಬೋವ್ ಸ್ಕೋರ್ ಮಾಡಿದವರು ಜಾಸ್ತಿ ಇದ್ದಾರೆ ಅಂತಂದರೆ ಕಟ್ ಆಫ್ ಅಲ್ಲಿ ವೇರಿ ಆಗುತ್ತೆ. ಓಕೆನಾ? ಸೊ ಇದೆಲ್ಲ ಆಸ್ಪೆಕ್ಟ್ ಇಟ್ಕೊಂಡು ನಾವು ಈಗ ನೆಕ್ಸ್ಟ್ 2026 ಹೇಗೆ ಬರ್ಬೋದು, 2025 ಕಂಪೇರ್ ಮಾಡಿದರೆ 2026ಗೆ ಹೇಗಾಗುತ್ತೆ ಅಂತಂದೇಳಿ ನೋಡೋದಾದ್ರೆ, ನೋಡಿ ಮಕ್ಕಳೇ, 2025 1 and 2 ರೌಂಡ್ ಕನ್ಸಿಡರ್ ಮಾಡಿದರೆ ದಿಸ್ ಇಸ್ ದ ಆವ್ರೇಜ್. ಓಕೆ, ಸೊ 1 and 2 ರೌಂಡ್, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಇದು ಲಾಸ್ಟ್ ಕಟ್ ಆಫ್ ನಿಂತಿದ್ದು. ಓಕೆ, 2025 ಆವಾಗ ಪೇಪರ್ ಕಷ್ಟ ಇತ್ತು. ಓಕೆ, ಅದಕ್ಕೆ ಇಷ್ಟು ಕಟ್ ಆಫ್ ನಿಂತಿದ್ದು. ಬಟ್ ಈ ಸರಿ ಏನಾದರೂ ಸ್ವಲ್ಪ ಪೇಪರ್ ಈಸಿ ಬಂತು ಅಂತಂದರೆ ಇನ್ನೂ ಕಡಿಮೆಗೆ ನಿಲ್ಲುತ್ತೆ ಕಟ್ ಆಫ್. ಓಕೆ, ಸೊ ನೀವು ಒಂದು ಸೇಫ್ ಸ್ಕೋರ್ ಅಂತಂದೇಳಿ ಇಟ್ಕೊಳ್ಳೋದಾದ್ರೆ, ಅಗೇನ್ ಸ್ಕೋರ್ ಮತ್ತು ರ್ಯಾಂಕ್ ಎರಡೂ ಬೇರೆ ಬೇರೆ. ಓಕೆ, ಸ್ಕೋರ್ ಮತ್ತು ರ್ಯಾಂಕ್ ಎರಡೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಕೋರ್ ನೀವು ಏಮ್ ಇಟ್ಕೊಂಡಿರ್ಬೇಕು, ಸೇಫ್ ಇಷ್ಟು ನಾನು ತೆಗಿಲೇಬೇಕು, ಇಂಥ ಕಾಲೇಜಸ್ಸಿಗೆ ಹೋಗಬೇಕು ಅಂತ ಒಂದು ಏಮ್ ಇಟ್ಕೊಂಡು ಅದಕ್ಕೆ ನೀವು ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ ಈಗ ಮಾಕ್ ಟೆಸ್ಟ್ಗಳಲ್ಲಿ. ಓಕೆನಾ? ಸೊ ಈ ಕಾಲೇಜಿಗೆ ನೀವು ಅಡ್ಮಿಷನ್ ಆಗಬೇಕು ಅಂತಂದರೆ ಅರೌಂಡ್ 580 ನಿಮ್ಮ ಸ್ಕೋರ್ ಇತ್ತು ಅಂತಂದರೆ ನಿಮಗೆ ಸಿಗುತ್ತೆ. ಓಕೆ, ಸೊ 580 ಅಂತ. ಸೊ ಅಗೇನ್ ಇಟ್ ಈಸ್ ನಾಟ್ ದ ಮೇಜರ್ ಫ್ಯಾಕ್ಟರ್. ಯಾಕಂದರೆ ನೀವು ಒಂದು ಸೇಫ್ ಅಂದರೆ ನಿಮ್ಮ ಟಾರ್ಗೆಟ್ 600 ಇತ್ತು ಅಂತ ಅಂದರೆ ನೀವು ಅಟ್ಲೀಸ್ಟ್ ಇಲ್ಲಿ ತನಕ ಆದರೂ ಬರ್ತೀರ. ಅದಕ್ಕೆ ನೀವು ಟಾರ್ಗೆಟ್ ಯಾವಾಗಲೂ ಜಾಸ್ತಿ ಇಟ್ಕೋಬೇಕು. ಆವಾಗ ಸ್ವಲ್ಪ ವೇರಿ ಆದ್ರೂ ಏನಾಗಲ್ಲ. ಓಕೆ, ಸೀಟ್ ಸಿಗದೆ ಇರೋ ಥರ ಏನೂ ಆಗೋದಿಲ್ಲ. ಸೊ ನಿಮಗೆ ಸೀಟ್ ಸಿಗುತ್ತೆ. ದೆನ್ ಇನ್ನೊಂದು ಏನಂತ ಅಂದರೆ, ಪೇಪರ್ ಡಿಫಿಕಲ್ಟಿ ಲೆವೆಲ್ ಮೇಲೂ ಕೂಡ ಸ್ಕೋರ್ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಮೇನ್ ಆಗಿ ರ್ಯಾಂಕಿಂಗ್ ನೋಡ್ಕೊಳ್ಳಿ. ಇಷ್ಟು ರ್ಯಾಂಕಿಂಗಲ್ಲಿ ಬರ್ತಾ ಇದ್ರೆ ನನಗೆ ಸೀಟ್ ಸಿಗುತ್ತಾ ಇಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಫಸ್ಟ್ ಥಿಂಗ್ ಇಲ್ಲಿ ನೋಡಿ, ಜನರಲ್ ಮೆರಿಟಿಗೆ ಬಂದರೆ ಈ ಕಾಲೇಜಲ್ಲಿ ಕಟ್ ಆಫ್ ನಿಂತಿದ್ದು ಎಷ್ಟು ಅಂತಂದರೆ 23,690 ಆಲ್ ಇಂಡಿಯಾ ರ್ಯಾಂಕ್ ಮಕ್ಕಳಿದು.
ಆಲ್ ಇಂಡಿಯಾ ರ್ಯಾಂಕ್. ಓಕೆನಾ. ನೆಕ್ಸ್ಟ್ ಜನರಲ್ ಮೆರಿಟ್ ಹೈದರಾಬಾದ್ HK ರೀಜನ್ ಇತ್ತು ಅಂತಂದರೆ ಅವರಿಗೆ 35. ನೋಡಿ ಇಲ್ಲಿನೇ ಎಷ್ಟು ಡಿಫ್ರೆನ್ಸ್ ಆಗಿಬಿಡ್ತು. ದೆನ್ ಅಗೇನ್ ಜನರಲ್ ಮೆರಿಟ್ ರೂರಲ್ ಇತ್ತು ಅಂತಂದರೆ 35. ಅಗೇನ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 33. ದೆನ್ ಕ್ಯಾಟಗರಿ 1 38. ದೆನ್ 2A, ದೆನ್ 2B. ಇಲ್ಲಿನೇ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಕ್ಯಾಟಗರಿ 1, 2A, 2B. ಇನ್ ಎವ್ರಿ ವಿಡಿಯೋ ನಾನು ನಿಮಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ಇಲ್ಲಿ ನೀವು ಏನಾದರೂ ಈ ಕ್ಯಾಟಗರಿ ಒಳಗಡೆನೆ ಇದ್ದರೆ ಸ್ವಲ್ಪ ಸ್ಕೋರ್ ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಆವಾಗ ಕಾಂಪಿಟೇಷನಿಂದ ಸ್ವಲ್ಪ ನೀವು ಎಸ್ಕೇಪ್ ಆಗ್ಬೋದು. ಓಕೆನಾ. ದೆನ್ ಕ್ಯಾಟಗರಿ 2B, ದೆನ್ ಕ್ಯಾಟಗರಿ 3A ನೋಡಿ 24,000. ದೆನ್ ಕ್ಯಾಟಗರಿ 3B, ಓಕೆ. ಸೊ 3B 32. ದೆನ್ SC ಜನರಲ್ 93. ಓಕೆ. ದೆನ್ SC HK ರೀಜನ್ 1,45,000. ದೆನ್ SC ಜನರಲ್ 85. ದೆನ್ ST HK ರೀಜನ್ 1,06,000. ಸೊ ಗೊತ್ತಾಯ್ತಾ ಮಕ್ಕಳೇ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಯಾವುದಾದ್ರೂ ಕೆಟಗರಿಯಲ್ಲಿ ಇದ್ದರೆ, ನಿಮಗೆ ಯಾವುದಾದ್ರೂ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಿಮ್ಮ ಡ್ರೀಮ್ ಸ್ಕೋರ್ ಏನಿದೆ ಅದು ಹೈ ಇಟ್ಕೊಳ್ಳಿ ಯಾವಾಗ್ಲೂ. ನಿಮ್ಮ ಏಮ್ ಯಾವಾಗಲೂ ಹೈ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಅಲ್ಲಿ ರೀಚ್ ಆಗೋಕ್ಕಾಗಿಲ್ಲ ಅಂದರೂ ಅದರ ನಿಯರ್ ಸ್ಕೋರ್ ನೀವು ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ವಿಡಿಯೋ ಯಾವ ಕಾಲೇಜ್ ಬೇಕು ಅಂತ ಹೇಳಿ drop down in the comment section. So I'll be back in the next video with the same kind of content to motivate you and to inspire you to become a future doctors. So till then, bye bye, take care.